SLN ಎಂಟರ್ಪ್ರೈಸಸ್ ಟೆಂಡರ್ದಾರರು ಟಿ ನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನ್ ಕ್ಲಿನಿಕ್ ಹಾಗೂ ಡೈರಿ ಗ್ರೂಪ್ ನೌಕರರಿಗೆ ಪ್ರತಿ ತಿಂಗಳು ಸಂಬಳ ನೀಡುವಾಗ ನಾನ್ ಕ್ಲಿನಿಕ್ ನೌಕರರ ಬಳಿ 1500 ರು ಹಾಗೂ ಡಿ ಗ್ರೂಪ್ ನೌಕರರ ಬಳಿ 2000 ರು ಲಂಚ ಪಡೆದು ಸಂಬಳ ನೀಡುತ್ತಿದ್ದು ನಮ್ಮ ಜೀವನ ದುಸ್ತರವಾಗಿದೆ ಎಂದು ನೌಕರರು ತಮ್ಮ ಅಳಲು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರು ಇಂದು ತಮ್ಮ ಕೆಲಸಕ್ಕೆ ಗೈರಾಗುವ ಮೂಲಕ ಸರ್ಕಾರ ನಿಗದಿಪಡಿಸಿದ ಸಂಬಳವನ್ನು ಪೂರ್ತಿಯಾಗಿ ನೀಡಬೇಕು. ನಮ್ಮ ಸಂಬಳದಲ್ಲಿ ಯಾವುದೇ ಕಮಿಷನ್ ಪಡೆಯಬಾರದು ಹಾಗೂ ಪ್ರತಿ ತಿಂಗಳು ಸರಿಯಾಗಿ ನಮಗೆ ಸಂಬಳ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ರಾಜ್ಯ ವಿಭಾಗೀಯ ಸಂಚಾಲಕರಾದ ಹಾಲ್ಗೌಡ ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿ, ನಮ್ಮ ಎಂಜಲು ನಮ್ಮ ಗಲೀಜುಗಳು ನೋಡಲು ನಾವೇ ಅಸಹ್ಯಪಡುವ ಇಂಥ ದಿನಗಳಲ್ಲಿ ನೌಕರರು ತಮ್ಮ ಹೊಟ್ಟೆಪಾಡಿಗಾಗಿ ಯಾವುದೇ ಹಿಂಜರಿಕೆ ಅಸಹ್ಯವಿಲ್ಲದೆ ಆಸ್ಪತ್ರೆ ಎಲ್ಲ ಗಲೀಜುಗಳು ಸ್ವಚ್ಛಗೊಳಿಸಿ ನೈರ್ಮಲ್ಯ ಕಾಪಾಡುವಂಥವರಿಗೆ ಸರಿಯಾಗಿ ಪ್ರತಿ ತಿಂಗಳು ಸಂಬಳ ಮಾಡದೆ ಅವರು ಕಷ್ಟಪಟ್ಟು ದುಡಿದ ಹಣದಲ್ಲೂ ಪಾಲು ಕೇಳಿ ಕಸಿದುಕೊಂಡು ತಿನ್ನುವ ಟೆಂಡರ್ದಾರರನ್ನು ಈ ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಈ ನೌಕರರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಆಸ್ಪತ್ರೆ ಸಹಾಯಕ ಆಡಳಿತಾಧಿಕಾರಿ ಡೆನ್ನಿಸ್ ಸ್ಯಾಮ್ಯುಯಲ್ ಅವರನ್ನು ಒತ್ತಾಯಿಸಿದರು. ಇನ್ನೆರಡು ದಿನದಲ್ಲಿ ಸಂಬಳ ನೀಡಲು ಕ್ರಮ ವಹಿಸುವುದಾಗಿ ಸಹಾಯಕ ಆಡಳಿತಾಧಿಕಾರಿ ತಿಳಿಸಿದಾಗ, ಒಂದು ವೇಳೆ ಆಗದಿದ್ದರೆ ದಸಂಸ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಾನ್ ಕ್ಲಿನಿಕ್ ಸಿಬ್ಬಂದಿಗಳಾದ ರಾಧಮ್ಮ, ನೀಲಮ್ಮ, ಮಂಜುಳಾ, ಶಾಂತಮ್ಮ, ಮಹಾದೇವಮ್ಮ, ರಾಧಾ, ಅರುಣ್ ಕುಮಾರ್, ಡಿ ಗ್ರೂಪ್ ಸಿಬ್ಬಂದಿಗಳಾದ ರಾಜೇಶ್, ಮಲ್ಲಿಕಾರ್ಜುನ, ಶ್ರೀಧರ್, ಯೋಗೇಶ್, ರೇವಣ್ಣ, ರಾಜೇಶ್, ಪ್ರಕಾಶ್, ಚಿಕ್ಕರಾಜು, ನಾಗಮ್ಮ, ಶೋಭಾ ಹಾಗೂ ಕಾವ್ಯ ಇದ್ದರು. ವರದಿ NN ನಂಜು, ಟಿ ನರಸೀಪುರ. ನಾವು ಅಲ್ಲಿ ಬಿಲ್ ಮಾಡ್ಸೋಕ್ಕೆಲ್ಲ ಹೋಗ್ಬೇಕು, ಸೈನ್ ಹಾಕ್ಸೋಕ್ಕೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಕೊಡಬೇಕು. ಮತ್ತು ಆ ಅಧಿಕಾರಿ ಕೊಡಬೇಕು, ಈ ಅಧಿಕಾರಿ ಕೊಡಬೇಕು. ಅದು ನಮ್ಮ ಕೈನಿಂದ ಹಾಕೋಕ್ಕಾಗಲ್ಲ. ನಿಮ್ಮ ಹತ್ರ ನೀವು ಸಾಕೋದು ಅಂದ್ಬಿಟ್ಟು ಅವರು ನಮ್ಮ ಹತ್ರ ತಿಂಗಳು 1,500 ರೂಪಾಯಿ ಇಸ್ಕೊತಾರೆ. ಅಂದರೆ ನಿಮ್ಗೆ ಕೂಡ ಸಂಬಳದಲ್ಲೇ 1,500 ರೂಪಾಯಿ ಅವ್ರು ಕಟ್ ಮಾಡ್ಕೋತಾ ಇದ್ದಾರಾ? ಯಾರು? ನಾನ್ ಕ್ಲಿನಿಕ್ನವರು? ಸರ್, ಗೌರ್ಮೆಂಟ್ ಬಿಲ್ನವ್ರದ್ದೇ 13 ಚಿಲ್ಲರೆ ಹಾಕಬೇಕು. ಅಲ್ಲಲ್ಲ, ನಿಮಗೆ ದುಡ್ಡು ಹಿಡ್ಕೋತಿರೋದು ಯಾರು? ಏಜೆನ್ಸಿ ಅವರು. ಹಿಡ್ಕೊಳ್ಳೋದಲ್ಲದೆ ಪುನಃ ಕೈನಿಂದ ಪುನಃ 1,500 ರೂಪಾಯಿ ವಾಪಸ್ ಇಸ್ಕೊತಾರೆ ಸರ್ ನಮ್ಮ ಹತ್ರ. ಡಿ ಗ್ರೂಪ್ನವ್ರು ತಮ್ಮ 1,500, ನಾನ್ ಕ್ಲಿನಿಕ್ ಅಂತ 2,000 ಇಸ್ಕೊತಾರೆ. ಏನಮ್ಮ, ಏನು ಸಮಸ್ಯೆ ಆಗಿದೆ? ಸರ್, 4 ತಿಂಗಳಾಗಿದ್ದು ಸಂಬಳ ಕೊಟ್ಟಿರಲಿಲ್ಲ. ನಾವು ಕೇಳಿದ್ದಕ್ಕೆ ಹಬ್ಬಕ್ಕೆ ಹಾಕ್ತೀನಿ ಅಂತ 1 ತಿಂಗಳಾಗ ಹಾಕಿದ್ರು. ಇನ್ನು 3 ತಿಂಗಳು ಬಾಕಿ ಐತೆ. ಕೇಳಿದ್ರೆ ಇವತ್ತು ನಾಳೆ ಅಂತ ವಾಯ್ದೆ ಹೇಳ್ತಾನೆ ಅವರೇ. ನಮ್ಮ ಸಮಸ್ಯೆ ಹೇಳಿದ್ರು ನಮ್ಮ ಸಮಸ್ಯೆ ಯಾರೂ ಬಗೆಹರಿಸ್ತಾ ಇಲ್ಲ. ಅದಕ್ಕೆ ನಾವು ಕೆಲಸ ನಿಲ್ಲಿಸ್ತೀವಿ ಅಂತ ನಿಲ್ಲಿಸ್ತಾ ಇದ್ದೀವಿ. ಪ್ರತಿವಾಗ್ಲೂ ಸಂಬಳ ಕೇಳಬೇಕು ಅಂದರೆ ಇದೇ ಥರ ಅಲ್ಗಿನ್ಕೊಂಡು ಹೋಗಿ ನಿಂತ್ಕೋಬೇಕು ಸರ್. ಸಂಬಳ ಕೊಡಿ ಅಂತ ವರ್ಷದಲ್ಲಿ 6 ತಿಂಗಳಿಗೂ ಇದೇ ಸಮಸ್ಯೆ ಸರ್. ನಮಗೆ 5ನೇ ತಾರೀಕು ಆಯ್ತಿದ್ದಂಗೆ ಸಂಬಳ ಆಗಬೇಕು ಸರ್. ಆ ಥರ ಅಂದರೆ ಇಲ್ಲಿವರೆಗೂ ನಿಮಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇಲ್ವಾ? ಕೊಡ್ತಾ ಇಲ್ಲ ಸರ್. ಪ್ರತಿ ವರ್ಷನೂ 6 ತಿಂಗಳು 3 ಒಂದ್ಸರಿ 7 ತಿಂಗಳು ಆಗಿತ್ತು ಸರ್. ನಾವೆಲ್ಲ ನಿರ್ಗತಿದ್ರು. ನಾವು ತಕೋಗಿ ಗಂಜಿ ಕಾಯ್ಸ್ಕೊಂಡು ಕುಡಿದ್ರೆ ನಮ್ಮ ಜೀವನ ಅಲ್ಲದೆ ಇಲ್ಲ ಸರ್. ಎಲ್ಲ ಕಷ್ಟಪಟ್ಟು ಎಲ್ಲ ಒಬ್ಬೊಬ್ಬರೇ ಇರೋದು ಸರ್. ಹೆಂಗಸರುಗಳು ಮನೆ ಬಾಡಿಗೆ ಕಟ್ಟಬೇಕು, ಸಾಲದವ್ರು ಕಟ್ಟಬೇಕು. ಅದು ಅವ್ರ 3 ತಿಂಗಳು 4 ತಿಂಗಳು ಕೊಟ್ಟರೆ ಸಾಲದವ್ರಿಗೆ ಕೊಡವ, ನಮ್ಮ ಜೀವನನೇ ಮಾಡವ. ಏನು ಮಾಡೋದು? ಕೊಡೋದು ನಾವು ಬಡ್ಡಿಗೆ ಕಟ್ಬಿಟ್ಟು ನಿಂತಿರ್ತೀವಿ ಸರ್. ಅದೇ ಏಜೆನ್ಸಿ ಅವ್ರು ತಿಂಗಳು ಸ್ಯಾಲ್ರಿ ಹಾಕ್ತಾನೆ 12,600 ಹಾಕ್ತಾರೆ. ಅದರಲ್ಲೂ 1,500 ವಾಪಸ್ ಕಳ್ತಾರೆ ಸರ್ ನಮ್ಮ ಹತ್ರ. ಯಾಕೆ ಕೊಡಬೇಕು ಅಂತೇಳಿ ಯಾವಾಗಲಿಂದಲೇ ಇಸ್ಕೊತಾ ಇದ್ದಾರೆ ಸರ್. ಅದು ನಾವು ಸುಮಾರು ಸಲ ಕೇಳಿದ್ರೆ ಕೊಡಲೇ. ಯಾವ ಕಾರ್ಯಕ್ಕೋಸ್ಕರ ಇಸ್ಕೊತಾ ಇದ್ದಾರೆ ಅದನ್ನು? ನಾವು ಅಲ್ಲಿ ಬಿಲ್ ಮಾಡ್ಸೋಕ್ಕೆಲ್ಲ ಹೋಗ್ಬೇಕು, ಸೈನ್ ಹಾಕ್ಸೋಕ್ಕೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಕೊಡಬೇಕು. ಮತ್ತು ಆ ಅಧಿಕಾರಿ ಕೊಡಬೇಕು, ಈ ಅಧಿಕಾರಿ ಕೊಡಬೇಕು. ಅದು ನಮ್ಮ ಕೈನಿಂದ ಹಾಕೋಕ್ಕಾಗಲ್ಲ. ನಿಮ್ಮ ಹತ್ರ ನೀವು ಸಾಕೋದು ಅಂದ್ಬಿಟ್ಟು ಅವರು ನಮ್ಮ ಹತ್ರ ತಿಂಗಳು 1,500 ರೂಪಾಯಿ ಇಸ್ಕೊತಾರೆ. ಅಂದರೆ ನಿಮ್ಗೆ ಕೂಡ ಸಂಬಳದಲ್ಲೇ 1,500 ರೂಪಾಯಿ ಅವ್ರು ಕಟ್ ಮಾಡ್ಕೋತಾ ಇದ್ದಾರಾ? ಯಾರು? ನಾನ್ ಕ್ಲಿನಿಕ್ನವರು? ಸರ್, ಗೌರ್ಮೆಂಟ್ ಬಿಲ್ನವ್ರದ್ದೇ 13 ಚಿಲ್ಲರೆ ಹಾಕಬೇಕು. ಅಲ್ಲಲ್ಲ, ನಿಮಗೆ ದುಡ್ಡು ಹಿಡ್ಕೋತಿರೋದು ಯಾರು? ಏಜೆನ್ಸಿ ಅವರು. ಹಿಡ್ಕೊಳ್ಳೋದಲ್ಲದೆ ಪುನಃ ಕೈನಿಂದ ಪುನಃ 1,500 ರೂಪಾಯಿ ವಾಪಸ್ ಇಸ್ಕೊತಾರೆ ಸರ್ ನಮ್ಮ ಹತ್ರ. ಡಿ ಗ್ರೂಪ್ನವ್ರು ತಮ್ಮ 1,500, ನಾನ್ ಕ್ಲಿನಿಕ್ ಅಂತ 2,000 ಇಸ್ಕೊತಾರೆ.